ಎಸ್.ಎಂ. ಕೃಷ್ಣ ಅವರ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳಾಗಿದೆ. ಸರ್ಕಾರಿ ಸಕಲ ಗೌರವಗಳೊಂದಿಗೆ 3 ಗಂಟೆಯ ನಂತರ ಅಂತ್ಯಕ್ರಿಯೆ ಆರಂಭ ಆಗುವಂಥದ್ದು. ಈಗಾಗಲೇ ಜಿಲ್ಲಾಡಳಿತದಿಂದ 1,000 kg ಗಂಧದ ಶ್ರೀಗಂಧವನ್ನು ತರಿಸಲಾಗಿದೆ. ಮತ್ತೊಂದೆಡೆ ರೈತ ದೇವರಾಜು ಒಬ್ಬರು ಅವರ ಜಮೀನಲ್ಲಿ ಬೆಳೆದಿದ್ದಂಥ ಗಂಧದ ಮರದ ತುಂಡನ್ನು ಕೂಡ ತಂದು ಚಿತೆಗೆ ಬಳಸೋದಕ್ಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ದೇವರಾಜು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಮೊದಲಿಗೆ ನೀವು ಶ್ರೀಗಂಧನ ಚಿತೆಗೆ ಅಂದರೆ ಎಸ್.ಎಂ. ಕೃಷ್ಣ ಅವರ ಚಿತೆಗೆ ಬಳಸಲೇಬೇಕು, ಅದನ್ನು ಕೊಡಲೇಬೇಕು ಅಂತ ತಂದಿದ್ದ ಕಾರಣ ಏನು ಅಂತ? ಸರ್, ಮೊದಲನೇದಾಗಿ ನಾನು ಅವ್ರ ಮೇಲೆ ಇಟ್ಟಿರುವಂಥ ಅಭಿಮಾನ, ಅವರು ನಮ್ಮ ಅಭಿಮಾನದ ಜೊತೆಗೆ ಆ ಶ್ರೀಗಂಧನ ಬೆಳಿಗ್ಗೆ ನಮಗೆ ಅವರೇ ಪರ್ಮಿಷನ್ ಕೊಡಿಸಿದಂಥದ್ದು. ಅವರು ಕೊಟ್ಟಿರುವಂಥ ಪರ್ಮಿಷನಿಂದನೇ ನಾನು ಇವತ್ತು ಶ್ರೀಗಂಧ ಬೆಳೆಯೋಕ್ಕೆ ಸಾಧ್ಯ ಆಗಿರೋದು. ನಾವು 1 ಎಕರೆಯಲ್ಲಿ ಶ್ರೀಗಂಧನ ಆಗಲೇ 6 ವರ್ಷದಿಂದನೇ ಶ್ರೀಗಂಧ ಹಾಕಿ ಅದನ್ನ ಬೆಳೆಸ್ತಾ ಇದ್ದೀವಿ. ಹಂಗಾಗಿ ಅವ್ರು ಕೊಟ್ಟಿದ್ದಂಥ ಪರ್ಮಿಷನ್ ಆಮೇಲೆ ಅವರು ಈಗ ನಿಧನರಾಗಿರೋದ್ರಿಂದ ಅವ್ರಿಗೊಂದು ಗಂಧದ ತುಂಡನ್ನ ಅರ್ಪಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಅದೊಂದು ಗಂಧದ ತುಂಡನ್ನ ನಾನು ಅವ್ರಿಗೆ ಅರ್ಪಿಸ್ತಾ ಇದ್ದೀವಿ ಸರ್, ಅವ್ರ ಜೊತೆಗೆ. ಮೊದಲಿಂದಲೂ ನೀವು ಎಸ್.ಎಂ. ಕೃಷ್ಣ ಅವರ ಅಭಿಮಾನಿನ ಅಥವಾ ಅವರ ಒಡನಾಟ ಇತ್ತಾ ಅಂತ? ನಾವು ಎಸ್.ಎಂ. ಕೃಷ್ಣ ಅವರ ಅಭಿಮಾನಿ. ನಾವು ಜೊತೆಲಿ ಒಡನಾಟ ಇಲ್ದಿದ್ರು ನನ್ನ ತಂದೆಯವ್ರ ಜೊತೆಲಿ ತುಂಬ ಒಡನಾಟ ಇತ್ತು ಅವರು. ಹಂಗಾಗಿ ನಮಗೆ ಅವರು ನಮಗೆ ಆ ಒಂದು ದೈವ ಇದ್ದಂಗೆ, ಆರಾಧ್ಯ ದೈವ ಅವರು ನಮಗೆ ಎಸ್.ಎಂ. ಕೃಷ್ಣ ಅವರು. ಎಸ್.ಎಂ. ಕೃಷ್ಣ ಅವರು ಶ್ರೀಗಂಧನ ರೈತರು ಬೆಳಿಬೋದು ಅಂತ ಒಂದು ದೊಡ್ಡ ಯೋಜನೆ ಕೊಡುಗೆ ಕೊಟ್ಟರು. ರೈತರು ಅದರಿಂದ ಒಂದಷ್ಟು ಶ್ರೀಗಂಧನ ನಾವು ಬೆಳಿಬೋದು ಅನ್ನೋ ಒಂದು ಅವಕಾಶ ಸಿಕ್ತು ಅವ್ರಿಗೆ. ನಿಮ್ಮ ರೀತಿ ಸಾಕಷ್ಟು ರೈತರು ನಿಮ್ಮ ಭಾಗದಲ್ಲಿ ಶ್ರೀಗಂಧ ಬೆಳೆದಿದ್ದಾರೆ ಏನು ಅಂತ? ಖಂಡಿತ ಸರ್, ಖಂಡಿತ. ನನಗೆ ಗೊತ್ತಿರೋಂಗೆ ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದು 20 ಎಕರೆ, ಆಲ್ರೆಡಿ 20 ಎಕರೆಯಲ್ಲಿ ಶ್ರೀಗಂಧನ ಬೆಳೆದಿದ್ದಾರೆ. ಅದರಲ್ಲಿ ನಾನು ಒಬ್ಬ. ಖಂಡಿತವಾಗ್ಲೂ ಸರ್, ಈ ಥರ ಒಂದು ಯೋಜನೆಗಳನ್ನ ಕೊಟ್ಟಂಥ ಅವ್ರಿಗೆ ನಾವು ಮನಸ್ಪೂರ್ವಕವಾಗಿ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಅಂತಲೇ ನಾನು ಇವತ್ತು ಈ ಒಂದು ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಿ ಬಂದಿದ್ದೀನಿ ಸರ್. ಅಂದರೆ ನಿಮ್ಮ ತಂದೆಯವರು ಎಸ್.ಎಂ. ಕೃಷ್ಣ ಅವ್ರ ಜೊತೆ ಒಂದಷ್ಟು ಒಡನಾಟ ಇತ್ತು? ಖಂಡಿತವಾಗ್ಲೂ ಇತ್ತು ಸರ್. ಅವ್ರು ತುಂಬ ಆತ್ಮೀಯರು. ನಾವು ಹಿಂಗಿಲ್ಲೆಲ್ಲ ಅವರು ನಮ್ಮ ಕ್ಷೇತ್ರದಲ್ಲಿ 4-5 ಕಿಲೋಮೀಟರ್ ದೂರದಿಂದ ಪ್ರತಿ ನಮ್ಮ ಯಾವುದೇ ಒಂದು ಕಷ್ಟ ಸುಖಗಳಿಗೆ ಆಗಲಿ ಏನೇ ಆಗಲಿ ಅವ್ರ ಜೊತೆ ಮಾತಾಡ್ತಿದ್ರು, ಅವ್ರು ಸ್ಪಂದಿಸ್ತಿದ್ರು. ತುಂಬ ಆತ್ಮೀಯವಾಗಿದ್ದರು ಸರ್ ನಮ್ಮ ತಂದೆ. ರೈತರಿಗೆ ಶ್ರೀಗಂಧ ಬೆಳೆಯೋದಕ್ಕೆ ಅವಕಾಶ ಅಲ್ಲ, ಸಾಕಷ್ಟು ಯೋಜನೆಗಳು ತಂದುಕೊಟ್ರು. ರೈತರು ಮಾತ್ರ ಅಲ್ಲ, ಎಲ್ಲ ವರ್ಗಗಳ ಅಭಿವೃದ್ಧಿಗೆ ಶ್ರಮಿಸಿದಂಥ ಮಹಾನ್ ನಾಯಕ. ಖಂಡಿತವಾಗ್ಲೂ ಸರ್, ನಾನು ಶ್ರೀಗಂಧದ ಒಂದು ವಿಚಾರ ಹೇಳಿರೋದು ನಾನು. ಅವ್ರು ಮಾಡಿರುವಂಥ ಸಾಧನೆಗಳು ಇಡೀ ರಾಜ್ಯಕ್ಕೆ ಇಡೀ ರಾಜ್ಯಕ್ಕೆ ಅಲ್ಲ, ಇಡೀ ದೇಶಕ್ಕೆ ಒಂದು ಮಾದರಿ ಸರ್ ಅವರು. ಖಂಡಿತ. ಎಸ್.ಎಂ. ಕೃಷ್ಣ ಅವರ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳಾಗಿದೆ. ಸರ್ಕಾರಿ ಸಕಲ ಗೌರವಗಳೊಂದಿಗೆ 3 ಗಂಟೆಯ ನಂತರ ಅಂತ್ಯಕ್ರಿಯೆ ಆರಂಭ ಆಗುವಂಥದ್ದು. ಈಗಾಗಲೇ ಜಿಲ್ಲಾಡಳಿತದಿಂದ 1,000 kg ಗಂಧದ ಶ್ರೀಗಂಧವನ್ನು ತರಿಸಲಾಗಿದೆ. ಮತ್ತೊಂದೆಡೆ ರೈತ ದೇವರಾಜು ಒಬ್ಬರು ಅವರ ಜಮೀನಲ್ಲಿ ಬೆಳೆದಿದ್ದಂಥ ಗಂಧದ ಮರದ ತುಂಡನ್ನು ಕೂಡ ತಂದು ಚಿತೆಗೆ ಬಳಸೋದಕ್ಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ದೇವರಾಜು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಮೊದಲಿಗೆ ನೀವು ಶ್ರೀಗಂಧನ ಚಿತೆಗೆ ಅಂದರೆ ಎಸ್.ಎಂ. ಕೃಷ್ಣ ಅವರ ಚಿತೆಗೆ ಬಳಸಲೇಬೇಕು, ಅದನ್ನು ಕೊಡಲೇಬೇಕು ಅಂತ ತಂದಿದ್ದ ಕಾರಣ ಏನು ಅಂತ? ಸರ್, ಮೊದಲನೇದಾಗಿ ನಾನು ಅವ್ರ ಮೇಲೆ ಇಟ್ಟಿರುವಂಥ ಅಭಿಮಾನ, ಅವರು ನಮ್ಮ ಅಭಿಮಾನದ ಜೊತೆಗೆ ಆ ಶ್ರೀಗಂಧನ ಬೆಳಿಗ್ಗೆ ನಮಗೆ ಅವರೇ ಪರ್ಮಿಷನ್ ಕೊಡಿಸಿದಂಥದ್ದು. ಅವರು ಕೊಟ್ಟಿರುವಂಥ ಪರ್ಮಿಷನಿಂದನೇ ನಾನು ಇವತ್ತು ಶ್ರೀಗಂಧ ಬೆಳೆಯೋಕ್ಕೆ ಸಾಧ್ಯ ಆಗಿರೋದು. ನಾವು 1 ಎಕರೆಯಲ್ಲಿ ಶ್ರೀಗಂಧನ ಆಗಲೇ 6 ವರ್ಷದಿಂದನೇ ಶ್ರೀಗಂಧ ಹಾಕಿ ಅದನ್ನ ಬೆಳೆಸ್ತಾ ಇದ್ದೀವಿ. ಹಂಗಾಗಿ ಅವ್ರು ಕೊಟ್ಟಿದ್ದಂಥ ಪರ್ಮಿಷನ್ ಆಮೇಲೆ ಅವರು ಈಗ ನಿಧನರಾಗಿರೋದ್ರಿಂದ ಅವ್ರಿಗೊಂದು ಗಂಧದ ತುಂಡನ್ನ ಅರ್ಪಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಅದೊಂದು ಗಂಧದ ತುಂಡನ್ನ ನಾನು ಅವ್ರಿಗೆ ಅರ್ಪಿಸ್ತಾ ಇದ್ದೀವಿ ಸರ್, ಅವ್ರ ಜೊತೆಗೆ. ಮೊದಲಿಂದಲೂ ನೀವು ಎಸ್.ಎಂ. ಕೃಷ್ಣ ಅವರ ಅಭಿಮಾನಿನ ಅಥವಾ ಅವರ ಒಡನಾಟ ಇತ್ತಾ ಅಂತ? ನಾವು ಎಸ್.ಎಂ. ಕೃಷ್ಣ ಅವರ ಅಭಿಮಾನಿ. ನಾವು ಜೊತೆಲಿ ಒಡನಾಟ ಇಲ್ದಿದ್ರು ನನ್ನ ತಂದೆಯವ್ರ ಜೊತೆಲಿ ತುಂಬ ಒಡನಾಟ ಇತ್ತು ಅವರು. ಹಂಗಾಗಿ ನಮಗೆ ಅವರು ನಮಗೆ ಆ ಒಂದು ದೈವ ಇದ್ದಂಗೆ, ಆರಾಧ್ಯ ದೈವ ಅವರು ನಮಗೆ ಎಸ್.ಎಂ. ಕೃಷ್ಣ ಅವರು. ಎಸ್.ಎಂ. ಕೃಷ್ಣ ಅವರು ಶ್ರೀಗಂಧನ ರೈತರು ಬೆಳಿಬೋದು ಅಂತ ಒಂದು ದೊಡ್ಡ ಯೋಜನೆ ಕೊಡುಗೆ ಕೊಟ್ಟರು. ರೈತರು ಅದರಿಂದ ಒಂದಷ್ಟು ಶ್ರೀಗಂಧನ ನಾವು ಬೆಳಿಬೋದು ಅನ್ನೋ ಒಂದು ಅವಕಾಶ ಸಿಕ್ತು ಅವ್ರಿಗೆ. ನಿಮ್ಮ ರೀತಿ ಸಾಕಷ್ಟು ರೈತರು ನಿಮ್ಮ ಭಾಗದಲ್ಲಿ ಶ್ರೀಗಂಧ ಬೆಳೆದಿದ್ದಾರೆ ಏನು ಅಂತ? ಖಂಡಿತ ಸರ್, ಖಂಡಿತ. ನನಗೆ ಗೊತ್ತಿರೋಂಗೆ ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದು 20 ಎಕರೆ, ಆಲ್ರೆಡಿ 20 ಎಕರೆಯಲ್ಲಿ ಶ್ರೀಗಂಧನ ಬೆಳೆದಿದ್ದಾರೆ. ಅದರಲ್ಲಿ ನಾನು ಒಬ್ಬ. ಖಂಡಿತವಾಗ್ಲೂ ಸರ್, ಈ ಥರ ಒಂದು ಯೋಜನೆಗಳನ್ನ ಕೊಟ್ಟಂಥ ಅವ್ರಿಗೆ ನಾವು ಮನಸ್ಪೂರ್ವಕವಾಗಿ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಅಂತಲೇ ನಾನು ಇವತ್ತು ಈ ಒಂದು ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಿ ಬಂದಿದ್ದೀನಿ ಸರ್. ಅಂದರೆ ನಿಮ್ಮ ತಂದೆಯವರು ಎಸ್.ಎಂ. ಕೃಷ್ಣ ಅವ್ರ ಜೊತೆ ಒಂದಷ್ಟು ಒಡನಾಟ ಇತ್ತು? ಖಂಡಿತವಾಗ್ಲೂ ಇತ್ತು ಸರ್. ಅವ್ರು ತುಂಬ ಆತ್ಮೀಯರು. ನಾವು ಹಿಂಗಿಲ್ಲೆಲ್ಲ ಅವರು ನಮ್ಮ ಕ್ಷೇತ್ರದಲ್ಲಿ 4-5 ಕಿಲೋಮೀಟರ್ ದೂರದಿಂದ ಪ್ರತಿ ನಮ್ಮ ಯಾವುದೇ ಒಂದು ಕಷ್ಟ ಸುಖಗಳಿಗೆ ಆಗಲಿ ಏನೇ ಆಗಲಿ ಅವ್ರ ಜೊತೆ ಮಾತಾಡ್ತಿದ್ರು, ಅವ್ರು ಸ್ಪಂದಿಸ್ತಿದ್ರು. ತುಂಬ ಆತ್ಮೀಯವಾಗಿದ್ದರು ಸರ್ ನಮ್ಮ ತಂದೆ. ರೈತರಿಗೆ ಶ್ರೀಗಂಧ ಬೆಳೆಯೋದಕ್ಕೆ ಅವಕಾಶ ಅಲ್ಲ, ಸಾಕಷ್ಟು ಯೋಜನೆಗಳು ತಂದುಕೊಟ್ರು. ರೈತರು ಮಾತ್ರ ಅಲ್ಲ, ಎಲ್ಲ ವರ್ಗಗಳ ಅಭಿವೃದ್ಧಿಗೆ ಶ್ರಮಿಸಿದಂಥ ಮಹಾನ್ ನಾಯಕ. ಖಂಡಿತವಾಗ್ಲೂ ಸರ್, ನಾನು ಶ್ರೀಗಂಧದ ಒಂದು ವಿಚಾರ ಹೇಳಿರೋದು ನಾನು. ಅವ್ರು ಮಾಡಿರುವಂಥ ಸಾಧನೆಗಳು ಇಡೀ ರಾಜ್ಯಕ್ಕೆ ಇಡೀ ರಾಜ್ಯಕ್ಕೆ ಅಲ್ಲ, ಇಡೀ ದೇಶಕ್ಕೆ ಒಂದು ಮಾದರಿ ಸರ್ ಅವರು. ಖಂಡಿತ.
ಎಸ್ ಎಂ ಕೃಷ್ಣ ಅವರ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳಾಗಿದೆ. ಸರ್ಕಾರಿ ಸಕಲ ಗೌರವಗಳೊಂದಿಗೆ 3 ಗಂಟೆಯ ನಂತರ ಅಂತ್ಯಕ್ರಿಯೆ ಆರಂಭ ಆಗುವಂಥದ್ದು. ಈಗಾಗಲೇ ಜಿಲ್ಲಾಡಳಿತದಿಂದ 1,000 kg ಗಂಧದ ಶ್ರೀಗಂಧವನ್ನು ತರಿಸಲಾಗಿದೆ. ಮತ್ತೊಂದೆಡೆ ರೈತ ದೇವರಾಜು ಒಬ್ಬರು ಅವರ ಜಮೀನಲ್ಲಿ ಬೆಳೆದಿದ್ದಂಥ ಗಂಧದ ಮರದ ತುಂಡನ್ನು ಕೂಡ ತಂದು ಚಿತೆಗೆ ಬಳಸೋದಕ್ಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ದೇವರಾಜು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಮೊದಲಿಗೆ ನೀವು ಶ್ರೀಗಂಧನ ಚಿತೆಗೆ ಅಂದರೆ ಎಸ್ ಎಂ ಕೃಷ್ಣ ಅವರ ಚಿತೆಗೆ ಬಳಸಲೇಬೇಕು, ಅದನ್ನು ಕೊಡಲೇಬೇಕು ಅಂತ ತಂದಿದ್ದ ಕಾರಣ ಏನು ಅಂತ? ಸರ್, ಮೊದಲನೇದಾಗಿ ನಾನು ಅವ್ರ ಮೇಲಿಟ್ಟಿರುವಂಥ ಅಭಿಮಾನ, ಅವರು ನಮ್ಮ ಅಭಿಮಾನದ ಜೊತೆಗೆ ಆ ಶ್ರೀಗಂಧನ ಬೆಳಿಗ್ಗೆ ನಮಗೆ ಅವರೇ ಪರ್ಮಿಷನ್ ಕೊಡಿಸಿದಂಥದ್ದು. ಅವರು ಕೊಟ್ಟಿರುವಂಥ ಪರ್ಮಿಷನಿಂದನೇ ನಾನು ಇವತ್ತು ಶ್ರೀಗಂಧ ಬೆಳೆಯೋಕ್ಕೆ ಸಾಧ್ಯ ಆಗಿರೋದು. ನಾವು 1 ಎಕರೆಯಲ್ಲಿ ಶ್ರೀಗಂಧನ ಆಗಲೇ 6 ವರ್ಷದಿಂದನೇ ಶ್ರೀಗಂಧ ಹಾಕಿ ಅದನ್ನ ಬೆಳೆಸ್ತಾ ಇದ್ದೀವಿ. ಹಂಗಾಗಿ ಅವ್ರು ಕೊಟ್ಟಿದ್ದಂಥ ಪರ್ಮಿಷನ್ ಆಮೇಲೆ ಅವರು ಈಗ ನಿಧನರಾಗಿರೋದ್ರಿಂದ ಅವ್ರಿಗೊಂದು ಗಂಧದ ತುಂಡನ್ನ ಅರ್ಪಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಅದೊಂದು ಗಂಧದ ತುಂಡನ್ನ ನಾನು ಅವ್ರಿಗೆ ಅರ್ಪಿಸ್ತಾ ಇದ್ದೀವಿ ಸರ್, ಅವ್ರ ಜೊತೆಗೆ. ಮೊದಲಿಂದಲೂ ನೀವು ಎಸ್ ಎಂ ಕೃಷ್ಣ ಅವರ ಅಭಿಮಾನಿನ ಅಥವಾ ಅವರ ಒಡನಾಟ ಇತ್ತಾ ಅಂತ? ನಾವು ಎಸ್ ಎಂ ಕೃಷ್ಣ ಅವರ ಅಭಿಮಾನಿ. ನಾವು ಜೊತೆಲಿ ಒಡನಾಟ ಇಲ್ದಿದ್ರು ನನ್ನ ತಂದೆಯವ್ರ ಜೊತೆಲಿ ತುಂಬ ಒಡನಾಟ ಇತ್ತು ಅವರು. ಹಂಗಾಗಿ ನಮಗೆ ಅವರು ನಮಗೆ ಆ ಒಂದು ದೈವ ಇದ್ದಂಗೆ, ಆರಾಧ್ಯ ದೈವ ಅವರು ನಮಗೆ ಎಸ್ ಎಂ ಕೃಷ್ಣ ಅವರು. ಎಸ್ ಎಂ ಕೃಷ್ಣ ಅವರು ಶ್ರೀಗಂಧನ ರೈತರು ಬೆಳಿಬೋದು ಅಂತ ಒಂದು ದೊಡ್ಡ ಯೋಜನೆ ಕೊಡುಗೆ ಕೊಟ್ಟರು. ರೈತರು ಅದರಿಂದ ಒಂದಷ್ಟು ಶ್ರೀಗಂಧನ ನಾವು ಬೆಳಿಬೋದು ಅನ್ನೋ ಒಂದು ಅವಕಾಶ ಸಿಕ್ತು ಅವ್ರಿಗೆ. ನಿಮ್ಮ ರೀತಿ ಸಾಕಷ್ಟು ರೈತರು ನಿಮ್ಮ ಭಾಗದಲ್ಲಿ ಶ್ರೀಗಂಧ ಬೆಳೆದಿದ್ದಾರೆ ಏನು ಅಂತ? ಖಂಡಿತ ಸರ್, ಖಂಡಿತ. ಒಂದು ನನಗೆ ಗೊತ್ತಿರೋಂಗೆ ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದು 20 ಎಕರೆ ಆಲ್ರೆಡಿ 20 ಎಕರೆಯಲ್ಲಿ ಶ್ರೀಗಂಧನ ಬೆಳೆದಿದ್ದಾರೆ. ಅದರಲ್ಲಿ ನಾನು ಒಬ್ಬ. ಖಂಡಿತವಾಗ್ಲೂ ಸರ್, ಈ ಥರ ಒಂದು ಯೋಜನೆಗಳನ್ನ ಕೊಟ್ಟಂಥ ಅವ್ರಿಗೆ ನಾವು ಮನಸ್ಪೂರ್ವಕವಾಗಿ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಅಂತಲೇ ನಾನು ಇವತ್ತು ಈ ಒಂದು ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಿ ಬಂದಿದ್ದೀನಿ ಸರ್. ಅಂದರೆ ನಿಮ್ಮ ತಂದೆಯವರು ಎಸ್ ಎಂ ಕೃಷ್ಣ ಅವ್ರ ಜೊತೆ ಒಂದಷ್ಟು ಒಡನಾಟ ಇತ್ತು? ಖಂಡಿತವಾಗ್ಲೂ ಇತ್ತು ಸರ್. ಅವ್ರು ತುಂಬ ಆತ್ಮೀಯರು. ನಾವು ಹಿಂಗಿಲ್ಲೆಲ್ಲ ಅವರು ಪ್ರತಿ ನಮ್ಮ ಕ್ಷೇತ್ರದಲ್ಲಿ 4-5 ಕಿಲೋಮೀಟರ್ ದೂರದಿಂದ ಪ್ರತಿ ನಮ್ಮ ಯಾವುದೇ ಒಂದು ಕಷ್ಟ ಸುಖಗಳಿಗೆ ಆಗಲಿ ಏನೇ ಆಗಲಿ ಅವ್ರ ಜೊತೆ ಮಾತಾಡ್ತಿದ್ರು, ಅವ್ರು ಸ್ಪಂದಿಸ್ತಿದ್ರು. ತುಂಬ ಆತ್ಮೀಯವಾಗಿದ್ದರು ಸರ್ ನಮ್ಮ ತಂದೆ. ರೈತರಿಗೆ ಶ್ರೀಗಂಧ ಬೆಳೆಯೋದಕ್ಕೆ ಅವಕಾಶ ಅಲ್ಲ, ಸಾಕಷ್ಟು ಯೋಜನೆಗಳು ತಂದುಕೊಟ್ರು. ರೈತರು ಮಾತ್ರ ಅಲ್ಲ, ಎಲ್ಲ ವರ್ಗಗಳ ಅಭಿವೃದ್ಧಿಗೆ ಶ್ರಮಿಸಿದಂಥ ಮಹಾನ್ ನಾಯಕ. ಖಂಡಿತವಾಗ್ಲೂ ಸರ್, ನಾನು ಶ್ರೀಗಂಧದ ಒಂದು ವಿಚಾರ ಹೇಳಿರೋದು ನಾನು. ಅವ್ರು ಮಾಡಿರುವಂಥ ಸಾಧನೆಗಳು ಇಡೀ ರಾಜ್ಯಕ್ಕೆ ಇಡೀ ರಾಜ್ಯಕ್ಕೆ ಅಲ್ಲ, ಇಡೀ ದೇಶಕ್ಕೆ ಒಂದು ಮಾದರಿ ಸರ್ ಅವರು. ಖಂಡಿತ. ಇದಿಷ್ಟು ಶ್ರೀಗಂಧದ ತುಂಡನ್ನು ಹಿಡ್ಕೊಂಬಂದಿರುವಂತಹ ದೇವರಾಜ್ ಅವರ ಮಾತು. ಅಂದರೆ ಏನು, ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಶ್ರೀಗಂಧವನ್ನು ರೈತರು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ರು. ಅದರಿಂದ ನಾನು ಶ್ರೀಗಂಧವನ್ನು ಬೆಳೆದಿದ್ದೀನಿ. ಹಾಗಾಗಿ ನಾನು ಬೆಳೆದಂಥ ಶ್ರೀಗಂಧದ ಮರವನ್ನು ಅವರ ಚಿತೆಗೆ ಅರ್ಪಿಸೋದಕ್ಕೆ ತಂದಿದ್ದೀನಿ ಅಂತ ಹೇಳ್ತಾ ಇರುವಂಥದ್ದು. ಜೊತೆಗೆ ಅವರ ಕೊಡುಗೆಯಿಂದ ರೈತರು ಒಂದಷ್ಟು ಅವರು ಶ್ರೀಗಂಧವನ್ನು ಬರಿತಾ ಇದ್ದಾರೆ. ಅವರು ರೈತರಿಗೆ ಮಾತ್ರ ಅಲ್ಲ, ಇಡೀ ಸಮುದಾಯದ ಎಲ್ಲ ವರ್ಗಗಳ ಜನರ ಅಭಿವೃದ್ಧಿಗೆ ಸಾಕಷ್ಟು ಯೋಜನೆಗಳನ್ನು ತಂದಿದ್ದಾರೆ ಅಂತ ಹೇಳಿ ಕೊಂಡಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.